ಅತ್ಯಾಚಾರ ಆರೋಪವನ್ನು ಹೊತ್ತಿದ್ದಂತಹ ಕೈ ಶಾಸಕನಿಗೆ ಈಗ ಕೊಂಚ ರಿಲೀಫ್ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಶಾಸಕ ರಾಹುಲ್ ಮಮ್ಯೂಟಿ ಏನಿದ್ದಾರೆ, ರಾಹುಲ್ಗೆ ಮಧ್ಯಂತರದ ಒಂದು ರಕ್ಷಣೆ ಆಗ್ತಾ ಇದೆ. ಅತ್ಯಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಅಥವಾ ಅತ್ಯಾಚಾರ ಆರೋಪವನ್ನು ಹೊತ್ತಿದ್ದಂತಹ ಕೈ ಶಾಸಕನಿಗೆ ಈಗ ಒಂದು ರೀತಿಯಲ್ಲಿ ರಿಲೀಫ್ ಸಿಗುತ್ತಾ ಇದೆ. ಕಾಂಗ್ರೆಸ್ ಶಾಸಕ ಆಗಿರುವಂತಹ ರಾಹುಲ್ ಮಕ್ಮೋಟತಿಲ್ ಏನಿದ್ದಾರೆ ಅವರಿಗೆ ಮಧ್ಯಂತರ ರಕ್ಷಣೆಯನ್ನು ನೀಡಲಾಗಿದೆ. ಕೇರಳ ಹೈಕೋರ್ಟ್ ರಾಹುಲ್ಗೆ ಮಧ್ಯಂತರ ರಕ್ಷಣೆಯನ್ನು ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಮೇಲೆ ಅತ್ಯಾಚಾರ ಮತ್ತು ಬಲವಂತದ ಗರ್ಭಪಾತದ ಆರೋಪ ಕೇಳಿ ಬಂದಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳ ಹೈಕೋರ್ಟ್ ರಾಹುಲ್ಗೆ ಮಧ್ಯಂತರ ರಕ್ಷಣೆಯನ್ನು ನೀಡುತ್ತಾ ಇದೆ. ಅತ್ಯಾಚಾರದ ಆರೋಪ ಮತ್ತು ಬಲವಂತದ ಗರ್ಭಪಾತದ ಆರೋಪ ಕೂಡ ಇತ್ತು. ನಿರೀಕ್ಷಣಾ ಜಾಮೀನಿನ ಅರ್ಜಿ ವಿಚಾರಣೆ ನಡೆಸಿದಂತಹ ನ್ಯಾಯಮೂರ್ತಿ ಕೆ ಬಾಬು ಅವರು ಈ ಒಂದು ವಿಚಾರದಲ್ಲಿ ಡಿಸೆಂಬರ್ 15ರಂದು ರಾಹುಲ್ ಅವರ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಿಚಾರಣೆ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಯವರೆಗೆ ರಾಹುಲ್ ಬಂಧಿಸದಂತೆ ಸೂಚನೆ ನೀಡಿದೆ ಕೋರ್ಟು. ವಿಚಾರಣೆ ನಡೆದು 15ಕ್ಕೆ ಅದಕ್ಕೆ ಅಲ್ಲಿವರೆಗೂ ಹಾಗೆ ಇರಲಿ, ಬಂಧಿಸಬೇಡಿ ಅಂತ ಬೆಂಗಳೂರಿನ ಮಹಿಳೆಯೊಬ್ಬರು ರಾಹುಲ್ ವಿರುದ್ಧ ಅತ್ಯಾಚಾರದ ಆರೋಪವನ್ನು ಮಾಡಿದರು. ತಿರುವನಂತಪುರದ ಸ್ಟೇಷನ್ಸ್ ನ್ಯಾಯಾಲಯ ಏನಿದೆ, ಸೆಷನ್ಸ್ ನ್ಯಾಯಾಲಯ FIR ದಾಖಲಾಗಿದ್ದರಿಂದ ರಾಹುಲ್ ತಲೆಮರೆಸಿಕೊಂಡಿದ್ದ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಸಲ್ಲಿಸಿದ್ದಂತಹ ಅರ್ಜಿಯಲ್ಲಿ ರಾಹುಲ್ ನಿರಪರಾಧಿ ಅಂತ ಹೇಳಲಾಗ್ತಾ ಇದೆ. ವಿಚಾರಣೆಗಾಗಿ ತನ್ನನ್ನು ಬಂಧಿಸುವಂತಹ ಅಗತ್ಯ ಇಲ್ಲ ಅಂತ ಉಲ್ಲೇಖಿಸಿದ್ರು. ನಾನು ವಿಚಾರಣೆಗೆ ಬರ್ತೀನಿ ಅಂತ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ಗೆ ಈಗ ರಿಲೀಫ್ ಸಿಗ್ತಾ ಇದೆ. ಇದೇ ಡಿಸೆಂಬರ್ 15ರಂದು ರಾಹುಲ್ ಅವರ ಒಂದು ವಿಚಾರಣೆಯನ್ನು ಕೋರ್ಟ್ ನಿಗದಿಪಡಿಸಿದೆ. ಅರ್ಜಿಯ ವಿಚಾರಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಅಲ್ಲಿಯವರೆಗೂ ರಾಹುಲ್ನನ್ನು ಬಂಧಿಸಬಾರ್ದು ಅಂತ ಹೇಳಿ ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು ಕೋರ್ಟ್ ಈ ಒಂದು ವಿಚಾರವಾಗಿ. ಯಾಕಂದರೆ ಬೆಂಗಳೂರಿನ ಮಹಿಳೆಯೊಬ್ಬರು ಅತ್ಯಾಚಾರದ ಒಂದು ಆರೋಪವನ್ನು ಮಾಡಿದರು ರಾಹುಲ್ ಮೇಲೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಅವರಿಗೆ ಒಂದು ರೀತಿಯಲ್ಲಿ ರಿಲೀಫ್ ಕೊಡುತ್ತಾ ಇದೆ. ತಿರುವನಂತಪುರದ ಒಂದು ಸೆಷನ್ ನ್ಯಾಯಾಲಯ ಏನಿದೆ ರಾಹುಲ್ಗೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿತ್ತು ಈ ಒಂದು ವಿಚಾರವಾಗಿ. ಹೀಗಾಗಿ FIR ದಾಖಲಾದಾಗಿನಿಂದ ರಾಹುಲ್ ತಲೆಮರೆಸಿಕೊಂಡಿದ್ದ. ಈಗ ಅವರಿಗೆ ಕೊಂಚ ರಿಲೀಫ್ ಸಿಕ್ಕಂತೆ ಕಾಣ್ತಾ ಇದೆ. ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ದಂತಹ ಅರ್ಜಿಯಲ್ಲಿ ರಾಹುಲ್ ನಿರಪರಾಧಿ, ವಿಚಾರಣೆಗಾಗಿ ಅವರನ್ನು ಬಂಧಿಸುವಂಥ ಅಥವಾ ನನ್ನನ್ನು ಬಂಧಿಸುವಂಥ ಅಗತ್ಯ ಇಲ್ಲ ಅಂತ ಹೇಳಿ ಅವರು ಉಲ್ಲೇಖ ಮಾಡಿದರು. ಇದಕ್ಕಾಗಿ ಕೋರ್ಟ್ ಕೂಡ ಹೇಳ್ತಾ ಇದೆ, ಓಕೆ, ಅವರ ಒಂದು ಕೇಸ್ನ ವಿಚಾರಣೆಯನ್ನು ಇದೇ ಡಿಸೆಂಬರ್ 14ನೇ ತಾರೀಕು ನಿಗದಿಪಡಿಸಿದ್ದೀವಿ, ವಿಚಾರಣೆ ನಡೆಯುತ್ತೆ, ಅಲ್ಲಿವರೆಗೂ ಕೂಡ ಅವರನ್ನು ಬಂಧಿಸುವಂತಹ ಅಗತ್ಯ ಇಲ್ಲ, ಅವರು ವಿಚಾರಣೆಗೆ ಹಾಜರಾದರೆ ಸಾಕು ಅಂತ ಹೇಳ್ತಾ ಇದೆ. ಹೀಗಾಗಿ ರಾಹುಲ್ಗೆ ಈ ಒಂದು ವಿಚಾರದಲ್ಲಿ ಕೊಂಚ ರಿಲೀಫ್ ಸಿಗುತ್ತಾ ಇದೆ. ಮಹಿಳೆಯೊಬ್ಬರ ಮೇಲೆ ಅತ್ಯಾಚಾರದ ಆರೋಪ ಮತ್ತು ಬಲವಂತವಾಗಿ ಗರ್ಭಪಾತವನ್ನು ಮಾಡಿಸಿದಂತಹ ಒಂದು ಆರೋಪ ಏನಿತ್ತು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೈ ಶಾಸಕನಿಗೆ ಒಂದು ರೀತಿಯಲ್ಲಿ ಕೊಂಚ ರಿಲೀಫ್ ಸಿಗ್ತಾ ಇದೆ. ಬಂಧನದ ಭೀತಿ ಇಲ್ಲ. ಆದರೆ ವಿಚಾರಣೆಗೆ ಹಾಜರಾಗಬೇಕು, ಡಿಸೆಂಬರ್ 15ನೇ ತಾರೀಕು ವಿಚಾರಣೆಗೆ ಹಾಜರಾಗಿ ಅಂತ ಕೋರ್ಟ್ ಈ ಒಂದು ವಿಚಾರವಾಗಿ ಅವರಿಗೆ ಹೇಳಿದೆ. ಮುಂದಿನ ಒಂದು ನಡೆ ಏನಿರುತ್ತೆ, ನ್ಯಾಯಾಲಯದ ಒಂದು ವಿಚಾರಣೆ ಏನಿರುತ್ತೆ ಅದರ ಬಗ್ಗೆ ಕಾನೂನು ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಅವರು ವಿಚಾರಣೆಗೆ ಹಾಜರಾದ ಮೇಲೆ ಏನು ತೀರ್ಪು ಬರುತ್ತೆ, ಅವರ ಅಪರಾಧಿಯೋ ನಿರಪರಾಧಿಯೋ ತೀರ್ಮಾನ ಆಗುತ್ತೆ. ಆದರೆ ಅವರು ಅರ್ಜಿ ಸಲ್ಲಿಸಿದಂತಹ ವಿಚಾರಣೆಯಲ್ಲಿ ಏನಿತ್ತಂದರೆ ಅರ್ಜಿಯಲ್ಲಿ ನಾನು ನಿರಪರಾಧಿ, ಯಾವುದೇ ತಪ್ಪು ಮಾಡಿಲ್ಲ, ಆದರೆ ವಿಚಾರಣೆಗೋಸ್ಕರ ನನ್ನನ್ನು ಬಂಧಿಸುವಂತಹ ಅಗತ್ಯ ಇಲ್ಲ, ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿ ಅರ್ಜಿಯನ್ನು ಹಾಕಿದರು. ಆ ಅರ್ಜಿಯನ್ನು ಒಪ್ಕೊಂಡಂತೆ ಕಾಣ್ತಾ ಇದೆ ಕೋರ್ಟ್. ಹೀಗಾಗಿ ಅವರನ್ನು ಬಂಧಿಸುವುದು ಬೇಡ ಅಂತ ಹೇಳ್ತಾ ಇದೆ. ವಿಚಾರಣೆಗೆ ಹಾಜರಾದರೆ ಸಾಕು, ಡಿಸೆಂಬರ್ 15ಕ್ಕೆ ಬನ್ನಿ ವಿಚಾರಣೆಗೆ ಅಂತ ಕರೆದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.